ಎಲ್ಲರಿಗೂ ನಮಸ್ಕಾರಗಳು. ಋಗ್ವೇದ ಕ್ಲಾಸಸ್ಗೆ ಸ್ವಾಗತ. ನಾವು ಈ ದಿನ ವಿಟಮಿನ್ ಕೆ ಬಗ್ಗೆ ತಿಳಿದುಕೊಳ್ಳೋಣ. ವಿಟಮಿನ್ ಕೆ ಏಕೆ ಅಗತ್ಯವಾಗಿದೆ? ರಕ್ತ ಹೆಪ್ಪುಗಟ್ಟುವಿಕೆ, ಮೂಳೆಯ ಬಲ ಮತ್ತು ಹೃದಯದ ಆರೋಗ್ಯಕ್ಕೆ ಇದು ಅತ್ಯಗತ್ಯವಾಗಿದೆ. ಇದನ್ನ ಹೆಚ್ಚಾಗಿ ಕಡೆಗಣಿಸಲಾಗುತ್ತಿರುವುದರಿಂದ ಅನಾರೋಗ್ಯಕ್ಕೆ ತುತ್ತಾಗುತ್ತಿದ್ದೇವೆ. ವಿಟಮಿನ್ ಕೆ ಕೊಬ್ಬಿನಲ್ಲಿ ಕರಗುವ ವಿಟಮಿನ್ ಆಗಿದೆ. ಇದರಲ್ಲಿ ಎರಡು ರೂಪಗಳಿವೆ. ಒಂದು ಪಿಲೋಕ್ವಿನೋನ್, ಇದನ್ನ ವಿಟಮಿನ್ ಕೆ1 ಎಂದು ಕೂಡ ಕರೆಯಲಾಗುತ್ತದೆ. ಇದು ಕೊಲಾರ್ಡ್ ಗ್ರೀನ್ಸ್, ಕೇಲ್, ಪಾಲಕ್ನಂತಹ ಹಸಿರು ಎಲೆಗಳ ತರಕಾರಿಗಳಲ್ಲಿ ಕಂಡುಬರುತ್ತದೆ. ಇನ್ನೊಂದು ವಿಧ ಮೆನಾಕ್ವಿನೋನ್, ವಿಟಮಿನ್ ಕೆ2 ಎಂದು ಕರೆಯಲಾಗುತ್ತದೆ. ಕೆಲವು ಪ್ರಾಣಿಗಳ ಆಹಾರಗಳು ಮತ್ತು ಹುದುಗಿಸಿದ ಆಹಾರಗಳಲ್ಲಿ ಇದು ಕಂಡುಬರುತ್ತದೆ. ಮಾನವ ದೇಹದಲ್ಲಿರುವ ಬ್ಯಾಕ್ಟೀರಿಯಾಗಳಿಂದಲೂ ಮೆನಾಕ್ವಿನೋನ್ಗಳು ಉತ್ಪತ್ತಿಯಾಗಬಹುದು. ವಿಟಮಿನ್ ಕೆ ರಕ್ತ ಹೆಪ್ಪುಗಟ್ಟುವಿಕೆ ಮತ್ತು ಮೂಳೆಗಳ ನಿರ್ಮಾಣಕ್ಕೆ ಅಗತ್ಯವಿರುವ ವಿವಿಧ ಪ್ರೋಟೀನ್ಗಳನ್ನು ತಯಾರಿಸಲು ಸಹಾಯ ಮಾಡುತ್ತದೆ. ಪ್ರೋಥ್ರೋಂಬಿನ್ ಎಂಬುದು ವಿಟಮಿನ್ ಕೆ ಅವಲಂಬಿತ ಪ್ರೋಟೀನ್ ಆಗಿದ್ದು, ಇದು ರಕ್ತ ಹೆಪ್ಪುಗಟ್ಟುವಿಕೆಯಲ್ಲಿ ನೇರವಾಗಿ ತೊಡಗಿಸಿಕೊಂಡಿದೆ. ಆರೋಗ್ಯಕರ ಮೂಳೆ ಅಂಗಾಂಶವನ್ನ ಉತ್ಪಾದಿಸಲು ವಿಟಮಿನ್ ಕೆ ಅಗತ್ಯವಿರುವ ಮತ್ತೊಂದು ಪ್ರೋಟೀನ್ ಆಸ್ಟಿಯೋಕಾಲ್ಸಿನ್ ಆಗಿದೆ. ಯಕೃತ್ತು, ಮೆದುಳು, ಹೃದಯ, ಮೇದೋಜೀರಕ ಗ್ರಂಥಿ ಮತ್ತು ಮೂಳೆಗಳು ಸೇರಿದಂತೆ ವಿಟಮಿನ್ ಕೆ ದೇಹದಾದ್ಯಂತ ಕಂಡುಬರುತ್ತದೆ. ಇದು ಬಹಳ ಬೇಗನೆ ವಿಭಜನೆಯಾಗುತ್ತದೆ, ಮೂತ್ರ ಅಥವಾ ಮಲದ ಮೂಲಕ ಹೊರಹಾಕಲ್ಪಡುತ್ತದೆ. ಈ ಕಾರಣದಿಂದಾಗಿ ಹೆಚ್ಚಿನ ಸೇವನೆಯಿಂದ ಕೂಡ ಇದು ದೇಹದಲ್ಲಿ ವಿಷಕಾರಿ ಮಟ್ಟವನ್ನ ಅಪರೂಪವಾಗಿ ತಲುಪುತ್ತದೆ. ಕೆಲವೊಮ್ಮೆ ಇತರ ಕೊಬ್ಬು ಕರಗುವ ಜೀವಸತ್ವಗಳೊಂದಿಗೆ ಇದು ಸಂಭವಿಸಬಹುದು. ದೈನಂದಿನ ಆಹಾರದಲ್ಲಿ ಹಸಿರು ತರಕಾರಿಗಳು, ಹುದುಗಿಸಿದ ಆಹಾರಗಳ ಕೊರತೆಯಿಂದಾಗಿ ಅನೇಕ ಜನರು ವಿಟಮಿನ್ ಕೆ ಕೊರತೆಯನ್ನ ಅನುಭವಿಸುತ್ತಿದ್ದಾರೆ. ತರಕಾರಿಗಳನ್ನ ಅತಿಯಾಗಿ ಹುರಿಯುವುದರಿಂದ ಅಥವಾ ಬೇಯಿಸುವುದರಿಂದ ವಿಟಮಿನ್ನ ಹೆಚ್ಚಿನ ಭಾಗ ನಾಶವಾಗುತ್ತದೆ. ದೀರ್ಘಕಾಲೀನ ಪ್ರತಿಜೀವಕ ಬಳಕೆ, ಪಿತ್ತಜನಕಾಂಗದ ಕಾಯಿಲೆ, ಕೊಬ್ಬು ಹೀರಿಕೊಳ್ಳುವ ಅಸ್ವಸ್ಥತೆಗಳು ವಿಟಮಿನ್ ಕೆ ಮಟ್ಟವನ್ನ ಮತ್ತಷ್ಟು ಕಡಿಮೆ ಮಾಡಬಹುದು, ಏಕೆಂದರೆ ಇದು ಕೊಬ್ಬಿನಲ್ಲಿ ಕರಗುತ್ತದೆ ಮತ್ತು ಹೀರಿಕೊಳ್ಳಲು ಕೊಬ್ಬಿನ ಅಗತ್ಯವಿರುತ್ತದೆ. ವಿಟಮಿನ್ ಕೆ ಕೊರತೆಯು ಗಮನಾರ್ಹ ರಕ್ತಸ್ರಾವ, ಮೂಳೆ ಬೆಳವಣಿಗೆ ದುರ್ಬಲಗೊಳ್ಳುವುದು, ಆಸ್ಟಿಯೋಪೊರೋಸಿಸ್ ಮತ್ತು ಹೃದಯ ರಕ್ತನಾಳದ ಕಾಯಿಲೆಗಳ ಹೆಚ್ಚಳಕ್ಕೆ ಕಾರಣವಾಗಬಹುದು. ವಿಟಮಿನ್ ಕೆ ಇದು ಕೊಬ್ಬಿನಲ್ಲಿ ಕರಗುವ ವಿಟಮಿನ್ ಆಗಿದ್ದು, ರಕ್ತ ಹೆಪ್ಪುಗಟ್ಟಲು, ಮೂಳೆಗಳ ನಿರ್ಮಾಣಕ್ಕೆ ಅಗತ್ಯವಿರುವ ವಿವಿಧ ಪ್ರೋಟೀನ್ಗಳನ್ನು ತಯಾರಿಸಲು ಸಹಾಯ ಮಾಡುತ್ತದೆ. ಹಸಿರು ತರಕಾರಿಗಳು ಮತ್ತು ಒಂದಿಷ್ಟು ತರಕಾರಿಗಳಲ್ಲಿ ಇದು ಕಂಡುಬರುತ್ತದೆ. ಅವುಗಳ ಸೇವನೆಯಿಂದ ನಾವು ವಿಟಮಿನ್ ಕೆ ಕೊರತೆಯಾಗದಂತೆ ನೋಡಿಕೊಳ್ಳಬಹುದು. ವಿಡಿಯೋದಲ್ಲಿರುವ ಮಾಹಿತಿ ಉಪಯುಕ್ತವಿದೆ ಎನಿಸಿದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ಮತ್ತಷ್ಟು ಮಾಹಿತಿಗಾಗಿ ನಮ್ಮ ಚಾನೆಲ್ನಲ್ಲಿರುವ ವಿಡಿಯೋಗಳನ್ನು ವೀಕ್ಷಿಸಿ. ಮುಂಬರುವ ವಿಡಿಯೋಗಳು ಮತ್ತು ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಧನ್ಯವಾದಗಳು.